ಪ್ರಿಯಕರನ ಮನೆಯಲ್ಲಿ ಪ್ರೇಯಸಿ ಅನುಮಾನಾಸ್ಪದ ರೀತಿಯಲ್ಲಿ ಸಾವಿಗೀಡಾಗಿದ್ದಾರೆ. ಬೆಂಗಳೂರು ಉತ್ತರ ತಾಲೂಕು ಪಿಲ್ಲಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಅರಸೀಕೆರೆ ಮೂಲದ 19 ವರ್ಷದ ನಿಖಿತಾ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಪ್ರಿಯಕ ರಾಘವೇಂದ್ರನ ಮೇಲೆ ಆ ಯುವತಿಯ ಪೋಷಕರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹೌದು, ಕಳೆದ 5-6 ವರ್ಷಗಳಿಂದ ಯುವತಿ ಪ್ರೀತಿಸ್ತಾ ಇದ್ರಂತೆ. ಆದರೆ ಈಗ ನೋಡಿ, ಬೆಂಗಳೂರು ಉತ್ತರ ತಾಲೂಕು ಪಿಲ್ಲಹಳ್ಳಿ ಗ್ರಾಮದಲ್ಲಿ ಇರುವಂತಹ ಆ ಪ್ರಿಯಕರನ ಮನೆಯಲ್ಲಿ ಪ್ರೇಯಸಿ ಆತ್ಮಹತ್ಯೆಗೆ ಅಥವಾ ಅನುಮಾನಾಸ್ಪದ ರೀತಿಯಲ್ಲಿ ಸಾವಿಗೀಡಾಗಿರುವುದು. ಹೊಸ ವರ್ಷಕ್ಕೆ ಪ್ರಿಯಕರನ ಮನೆಗೆ ಆ ಯುವತಿ ಬಂದಿದ್ದಾಳೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಈಗ 6ನೇ ತಾರೀಕು, ಹಾಗಾದರೆ ಆ ನಿಖಿತಾ ಬಂದಿದ್ದು ಯಾವಾಗ, ಯಾವ ಕಾರಣಕ್ಕೆ ಸಾವು ಸಂಭವಿಸಿದೆ, ಇದು ಆತ್ಮಹತ್ಯೆ ಹೌದಾ ಅಲ್ವಾ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಬೇಕಾಗಿದೆ. ತಾಳಿ ಕಟ್ಟಿ ಮದುವೆ ಆಗುವಂತೆ ಸದಾ ಆ ಯುವತಿ ಒತ್ತಾಯಿಸ್ತಾ ಇದ್ಲು ಅನ್ನುವಂಥ ಮಾಹಿತಿ ಕೂಡ ಇದೆ. ಪ್ರಿಯಕರ ಹಾಗೂ ಮನೆಯವರು ಇಲ್ಲದ ಸಂದರ್ಭದಲ್ಲಿ ಆತ್ಮಹತ್ಯೆಗೆ ಆಕೆ ಶರಣಾಗಿದ್ದಾಳೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಹುಡುಗಿ ಬಂದ್ಬಿಟ್ಟು ನನಗೆ ತಾಳಿ ಕಟ್ಟು ಅಂತ ಇದ್ದಂತೆ, ಅದಕ್ಕೆ ಹುಡುಗ ಹೇಳಿದ್ನಂತೆ ಈ ತಿಂಗಳು ಬೇಡ, ಬರೋ ತಿಂಗಳು ಎಲ್ಲರನ್ನೂ ಕೇಳಿ ಮದುವೆ ಆಗೋಣ ಅಂತ ಹೇಳಿದ್ನಂತೆ. ಅದಕ್ಕೆ ತಕ್ಷಣವೇ ಒಳಗೆ ಹೋಗಿ ಚಿಲ್ಕ ಹಾಕ್ಕೊಂಡು ಅದು ಏನಂತ ಗೊತ್ತಿಲ್ಲ. ನನಗೆ ತಾಳಿ ಕಟ್ಟು ಅಂತ ಕೇಳಿದ್ದಕ್ಕೆ ಇಲ್ಲ ಬೇಡ ಅಂದಿದ್ದಕ್ಕೆ ಒಳಗೆ ಹೋಗಿ ಸರ್ ಒಂದು ನಮಗೆ ಗೊತ್ತಿರಂಗೆ 1-2 ವರ್ಷದಿಂದ ಅದೇನೇ ನನಗೆ ಗೊತ್ತಿಲ್ವಲ್ಲ ಸರ್. ಅವಳು ಇಲ್ಲಿ ಬರ್ತಾಳೆ ಅಂತ ಗೊತ್ತಿಲ್ವಲ್ಲ. ಬೇರೆ ಕಡೆ ಎಲ್ಲೋ ಏನಂತ ಹೇಳ್ಬಿಟ್ಟು ಹೋಗಿದ್ಲು ಅವಳು? ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬಂದ್ಲು. 5-6 ದಿವಸದಿಂದ ಬಂದಿಲ್ಲ, ನೀವು ಕೇಳಬೇಕಲ್ವಾ? ಅಲ್ಲೇ ಕೇಳಿದೆ, ನಾನು ಇವತ್ತು ಬರ್ತೀನಿ ಅಂತಾನೆ ಅಂದ್ಲು. ನೆನ್ನೆ ಎಲ್ಲಿಗೆ ಬಂದಿದ್ಲು? ಇಲ್ಲಿ ಬೆಂಗಳೂರಿಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿಲ್ಲ, ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದು ಅಷ್ಟೇ. ನಿಮಗೆ ಹೆಂಗೆ ಗೊತ್ತಾಯ್ತು ವಿಷಯ? ಅವ್ರ ಅಮ್ಮ ಅವ್ರು ಫೋನ್ ಮಾಡಿ ಹೇಳಿದ್ರು. ಹುಡುಗರಮ್ಮ? ಆ ಹುಡುಗ ಹೇಗೆ ಪರಿಚಯ ನಿಮಗೆ? ಹುಡುಗ ಬಂದು ನಮ್ಮ ಮಗಳಿಗೆ ಪರಿಚಯ, ಫೋನಲ್ಲಿ ಕಂಡಿಟ್ ಆಗಿರೋದು ಅವರು. ನಾನು ಅವನ್ನ ಇವತ್ತೇ ನೋಡಿ. ಎಷ್ಟು ವರ್ಷದಿಂದ ಕಮ್ಯುನಿಕೇಶನ್?